ನೀವಿಬ್ಬರಲ್ಲಿ ನಿಂತ್ಕೊಳ್ಳಿ. ಬಾಯ್ ವಿಕ್ಕಿ, ಹ್ಯಾಪಿ ಸ್ಟೇಷನ್ ಡೇಸ್. ಅಲ್ಲಿಂದ ಬಂದ್ಮೇಲೆ ನಿಂಗೆ ನನ್ನ ಮದ್ವೆ ಆಗದ್ ಬಿಟ್ರೆ ಬೇರೆ ಆಪ್ಷನ್ನೇ ಇಲ್ಲ. ಇನ್ನೊಂದು ಮದುವೆ ಆಗಿ ಇವಳಿಗಿನೂ ಕಳಿಸ್ಬೇಕಂತಿದ್ದೀರ ರಾಸ್ಕಲ್. ನಡೆಯೋ ಸ್ಟೇಷನ್ಗೆ. ಸರ್, ಇನ್ಸ್ಪೆಕ್ಟ್ರೆ ಬಿಡಿ ಅವ್ರನ್ನ. ಅಯ್ಯೋ ಇನ್ಸ್ಪೆಕ್ಟ್ರೆ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇವರು ಅಂಥವ್ರಲ್ಲ. ಇವರು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋರು. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇವರು ಒಳ್ಳೆ ಜನ. ಇವನು ಒಳ್ಳೆ ಜನ. ತಪ್ಪು ತಿಳ್ಕೊಂಡಿರೋದು ನೀವು ಸರ್. ವಾಟ್ ಈಸ್ ದಿಸ್ ಇನ್ಸ್ಪೆಕ್ಟರ್? ನನಗೂ ಲಾ ಗೊತ್ತು. ಲಾ ಬೇರೆ ಗೊತ್ತು ನೋ ರಾಸ್ಕಲ್. ಇವ್ರು ನಮಗೆ ತುಂಬಾ ದಿನದಿಂದ ಗೊತ್ತು. ಇವ್ರು ಅಂಥವ್ರಲ್ಲ. ಅಂಕಲ್, ಪೊಲೀಸ್ ಅವ್ರಿಗೆ ಅವ್ರ ಕೆಲಸ ಮಾಡೋದಕ್ಕೆ ಬಿಡಿ. ಅವ್ರ ಕರೆಕ್ಟ್ ಇನ್ಫಾರ್ಮೇಶನ್ ಇಲ್ಲದೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ನೀನ್ ಸುಮ್ಮನೆ ಇರಪ್ಪ. ಅವ್ರು ಹೇಳಿದ್ ನಿಜಾನೇ. ನಾವು ಕರೆಕ್ಟ್ ಇನ್ಫಾರ್ಮೇಶನ್ ಇಲ್ಲದೆ ಇಲ್ಲಿವರೆಗೂ ಬರಲ್ಲ. ಈ ರಾಸ್ಕಲ್ ಈಗಾಗಲೇ 3 ಮದುವೆ ಆಗಿದ್ದಾನೆ. ಮೂರು ಮದ್ವೆನಾ? ಇಷ್ಟಕ್ಕೆ ಶಾಕ್ ಆಗಬೇಡಿ ಸರ್. ಮದುವೆ ಆಗಿರೋ ಹುಡುಗಿರನ್ನ ಏನು ಮಾಡಿದ್ರು ಅಂತ ಕೇಳಿದ್ರೆ ನಿಮ್ಮ ಮಗಳನ್ನ ಇವನ್ ಪಕ್ಕಕ್ಕೂ ನಿಲ್ಸಲ್ಲ. ಯಾಕೆ ಇನ್ಸ್ಪೆಕ್ಟ್ರೆ ಬಾಯಿಗೆ ಬಂದು ಹಾಗೆ ಮಾತಾಡ್ತಾ ಇದ್ದೀರಾ? ನನ್ನ ಮಗ ಏನು ಅಂತ ನನ್ಗೆ ಗೊತ್ತು. ನೋಡಿ, ಸುಮ್ಮನೆ ನ್ಯೂಸನ್ಸ್ ಕ್ರಿಯೇಟ್ ಮಾಡಬೇಡಿ. ನಿಮ್ಗೆ ಯಾರೋ ಮಿಸ್ಲೀಡ್ ಮಾಡಿರ್ಬೇಕು. ಓ, ನೀವೇನೇ ಇವರಪ್ಪ? ನಿಮ್ಮನ್ನು ಮಿಸ್ಲೀಡ್ ಮಾಡಿರೋದು ಈ ಲೋಫರ್. ಎದ್ದು ತಂದೆಗೆ ಮೋಸ ಮಾಡಿರೋ ಕಿರೋತಕ ಇವನು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಇವ್ರು ಮಾಡಿರೋ ತಪ್ಪಾದ್ರೂ ಏನು? ಮದುವೆಗೆ ಇನ್ನೊಂದು ಹುಡುಗಿ ಸಿಕ್ಕಿದ್ರೆ ಮೊದಲು ಮದುವೆ ಹುಡುಗಿನ ದುಡ್ಡಿಗೋಸ್ಕರ ಮಾಡೋದು ಇವನ್ ಕೆಲಸ. ಮಾವ, ದಯವಿಟ್ಟು ಇವರೆಲ್ಲ ಹೇಳಿದ್ ನಂಬೇಡಿ. ಅಪ್ಪ, ನೀವಾದ್ರೂ ನಾನೇನು ಅಂತ ಹೇಳಿ. ನನಗೆ ಯಾಕೋ ಇವ್ರು ರಿಯಲ್ ಪೊಲೀಸ್ ಅಂತಾನೆ ಡೌಟ್ ಬರ್ತದೆ. ನಾನು ಯಾಕೆ ಇಂಥ ಕೆಲಸ ಮಾಡ್ತೀನಿ ಹೇಳಿ? ನನ್ನ ಮಗ ತಪ್ಪು ಮಾಡಿದಾನೆ ಅನ್ನೋದಕ್ಕೆ ಏನ್ ಪ್ರೂಫ್ ಇದೆ ನಿಮ್ಮ ಹತ್ರ? ತೋರಿಸಿ. ಅಪ್ಪ ಇರಿ, ಇವ್ರನ್ನೆಲ್ಲೋ ನೋಡ್ದಾಗಿದೆ ನಾನು.
ನೀವು ಬಂದ ಫೋರ್ಸಲ್ಲಿ ನಾನು ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ. ಈಗ ಗೊತ್ತಾಯ್ತು ನೀವು ಯಾರು ಅಂತ. ನೋಡಿ ಇದನ್ನ. ತಾವು ಆ್ಯಕ್ಟ್ರ್ ಅಲ್ವಾ? ದುಡ್ಡು ಕೊಡ್ತಾರೆ ಅಂದರೆ ರಿಯಲ್ ಲೈಫಲ್ಲಿ ಆ್ಯಕ್ಟ್ ಮಾಡ್ತೀರಲ್ಲ. ಈ ಮದುವೆ ನಿಲ್ಲಿಸ್ಬೇಕು ಅಂತ ವೇದಾಂತ್ ನಿಮ್ಮನ್ನ ಹೈರ್ ಮಾಡಿದ್ದಾನೆ. ಆಮ್ ಐ ರೈಟ್? ಅಗ್ರಜ, ಏನಿದೆಲ್ಲ? ಇವ್ರು ಫೇಕಾ? ಯಾಕೆ ಹೀಗೆ ಮಾಡಿದೆ ಅಗ್ರಜ? ನನಗೆ ಇನ್ನೂ ಸ್ವಲ್ಪ ಟೈಮ್ ಬೇಕಿತ್ತು ವಿಕ್ರಾಂತ್, ಅದಕ್ಕೆ. ಟೈಮ್ ಬೇಕಿತ್ತ? ಯಾವ ಪುರುಷಾರ್ಥಕ್ಕೆ ವೇದಾಂತ್? ಬೆಂಕಿ ಅದು ಇದು ಅಂತ ಈಗಾಗಲೇ ಸಾಕಷ್ಟು ಟೈಮ್ ಕಳೆದು ಹೋಗಿದೆ. ಮುಹೂರ್ತ ಮೀರ್ ಹೋಗಿದೆ. ಇನ್ನೇನ್ ಸಾಧನೆ ಆಗ್ಬೇಕು ಅಂತ ನಿನಗೆ ಟೈಮ್ ಬೇಕಾಗಿತ್ತು? ನನ್ನ ಮಗಳು ಮದುವೆ ನಡೆಯೋದು ನಿನಗೆ ಇಷ್ಟ ಇಲ್ವಾ? ವೇದಾಂತ್, ನಿಮ್ಮನ್ನು ನಾನು ಜೆಂಟಲ್ಮ್ಯಾನ್ ಅನ್ಕೊಂಡಿದ್ದೆ. ಮೊದಲೇ ನಿಮ್ಗೆ ಅನ್ಕೊಂಡ್ರೆ ಆಗ್ತಿರ್ಲಿಲ್ಲ. ದ್ವೇಷನ ಇಷ್ಟು ಕೆಳಮಟ್ಟಕ್ಕೆ ಇಳಿದು ತೀರಿಸ್ಕೊಂತೀನ ಅಂತ ನಾನು ಅನ್ಕೊಂಡಿಲ್ಲ ವೇದಾಂತ್. ಇಂಥ ಒಳ್ಳೆ ಜನಕ್ಕೆ ಅನ್ಯಾಯ ಮಾಡಕ್ಕೆ ನಾಚಿಕೆ ಆಗಲ್ವಾ ನಿನಗೆ? Bloody rogue. ಏನ್ ಮಾಡ್ತಾ ಇದ್ಯೋ? ನಾನು ಸರಿಯಾಗಿ ಮಾಡ್ತಾ ಇದ್ದೀನಿ. ಅವ್ನು ಬಂದಿರೋದೇ ಈ ಮದುವೆ ಹಾಳು ಮಾಡೋಕೆ. ಅವ್ರ ಅಮ್ಮ ಬಂದಿಲ್ವಲ್ಲ, ಅದಕ್ಕೆ ಅವ್ರ ಪರವಾಗಿ ಬಂದಿದ್ದಾನೆ ಹಾಳು ಮಾಡೋಕೆ. ಅಮ್ಮನ ಬೆಂಕಿಯಿಂದ ಕಾಪಾಡಿದ ಒಳ್ಳೆ ಹುಡುಗ ಅನ್ಕೊಳ್ಳೋಷ್ಟರಲ್ಲಿ ಇಂಥ ಕೆಲಸ ಮಾಡಿಬಿಟ್ಟಿಯಲ್ಲೋ. ನಿಜ ಹೇಳು, ನಿಮ್ಮಮ್ಮ ತಾನೇ ನಿನ್ನನ್ನು ಇಲ್ಲಿ ಕಳಿಸಿರೋದು? ಅಮ್ಮ ಯಾಕೆ ಹಾಗೆ ಮಾಡ್ತಾರೆ? ಅಮ್ಮು ಅವತ್ತು ಆಸ್ಪತ್ರೆಯಲ್ಲಿ ನಿಮ್ಮಮ್ಮನ ಹೊಡೆದ್ಲು ಅಂತ ಸೇಡ್ ತಿರ್ಸ್ಕೊಳ್ಳೋದಕ್ಕೆ ನೀನು ಕಳಿಸಿದಾಳೆ ಅಲ್ಲ. ಇಂಥ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗ್ಬೇಕು ಅವಳಿಗೆ. ಆ ಥರ ಎಲ್ಲ ಏನೂ ಇಲ್ಲ. ಪ್ಲೀಸ್ ಹಾಗೆಲ್ಲ ಹೇಳ್ಬಿಡಿ ನೀವು. ಮಾತಾಡಬೇಡ ನೀನು. ಎಲ್ಲ ಕಣ್ಣಿಗೆ ಕಾಣಿಸಿದ ಮೇಲೆ ಏನು ಹೇಳ್ತೀಯ? ಅಗ್ರಜ, ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ವಿಕ್ರಾಂತ್ ಪ್ಲೀಸ್, ನನ್ನ ಇಂಟೆನ್ಷನ್ಸ್ ಅದಲ್ಲ. ನಿನ್ನ ಉದ್ದೇಶ ಏನು ಅಂತ ಗೊತ್ತಾಯ್ತಲ್ಲಪ್ಪ, ಮತ್ತೆ ಇನ್ನೇನು ಎಕ್ಸ್ಪ್ಲೈನ್ ಮಾಡ್ತೀಯಾ? ಯು ಜಸ್ಟ್ ಶಟ್ ಅಪ್. ಇದೆಲ್ಲ ಆಗ್ತಿರೋದು ನಿನ್ನಿಂದ. ಯು ಆರ್ ಅ ಬ್ಲಡಿ ಫ್ರಾಡ್. ಎಲ್ಲ ಆಗ್ತಿರೋದು ನಿನ್ನಿಂದ. ಮೊದಲು ನಿನ್ನ ಇಲ್ಲಿಂದ ಆಚೆ ಕಳಿಸ್ಬೇಕು, ಆಗೆಲ್ಲ ಸರಿ ಹೋಗುತ್ತೆ. ನಿನ್ನ ಎಕ್ಸ್ಕ್ಯೂಸ್ ಮೀ.
ಹೇಳಬೇಕಾಗಿದ್ದನ್ನೆಲ್ಲ ಇವ್ರು ಹೇಳ್ತಾರೆ. ನಿಮ್ದು ಏನೇ ಪ್ರಶ್ನೆ ಇದ್ರೂ ಅದಕ್ಕೆ ಉತ್ತರನೂ ಇವರೇ ಕೊಡ್ತಾರೆ. ಯಾಕೆ ಅಂದರೆ ಇವರು ರಿಯಲ್ ಪೊಲೀಸ್. ವೇದಾಂತ್, ರಿಯಲ್ ಪೊಲೀಸ್ ಬಂದಮೇಲೆ ಈ ಫೇಕ್ ಪೊಲೀಸ್ಗಳಿಗೆ ಏನು ಕೆಲಸ ಇಲ್ಲ ಅಲ್ವಾ? ನಾನು ಯಾರು ಅಂತ ಎಲ್ಲ ನೋಡ್ತಾ ಇದ್ದೀರಾ? ನಾನು ಆದಿ, ವೇದಾಂತ್ ಫ್ರೆಂಡ್. ಹಾಗಂತ ವೇದಾಂತ್ ನನ್ನ ಇಲ್ಲಿಗೆ ಡ್ರಾಮಾ ಮಾಡಕ್ಕೆ ಕರ್ಕೊಂಬಂದಿದ್ದಾನೆ ಅಂತ ಅನ್ಕೋಬೇಡಿ. ನಾನು ಯಾವ ಕೆಲಸ ಮಾಡಕ್ಕೆ ಬಂದಿದ್ದೀನೋ ಅದನ್ನೇ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಆದಿ. ಮದುವೆ ಮನೆಯಲ್ಲಿ ನಾನು ಎಲ್ಲೂ ಹೋಗೋದಕ್ಕಾಗೋದಿಲ್ಲ. ಬಟ್ ನಾನು ಸುಮ್ಮನೆ ಅದೇ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಪ್ಲೀಸ್ ನೀವೇನಾದರೂ ಮಾಡಬೇಕು. ಯು ಕ್ಯಾನ್ ಟೇಕ್ ಹರ್ ಹೆಲ್ಪ್ ರೈಟ್. ಹೇಗಾದರೂ ಮಾಡಿ ಪೊಲೀಸಿಗೆ ಇನ್ಫಾರ್ಮ್ ಮಾಡಿ ವಿತ್ ಪ್ರೂಫ್ ಬರೋ ಹಾಗೆ ಮಾಡಿ. ಯು ಡೋಂಟ್ ವರಿ ವೇದಾಂತ್, ನಾನಿದ್ದೀನಲ್ವಾ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಇನ್ಸ್ಪೆಕ್ಟರ್, ನೀವು ಇನ್ನೂ ಏನೂ ಮಾತಾಡದೆ ನಿಂತಿದ್ರೆ ಸುಮ್ಮನೆ ಅನ್ನೆಸರಿ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಪ್ಲೀಸ್ ಮಾತಾಡಿ. ಕರ್ನಾಟಕ ಪೊಲೀಸ್. ಇವನನ್ನು ನಾವು ತುಂಬ ದಿನದಿಂದ ಹುಡುಕ್ತಾ ಇದ್ದೀವಿ. ಇವನ ಹೆಸರು ಗೌತಮ್. ಓ, ಇಲ್ಲಿ ಗೌತಮ್ ಅಂತ ಹೇಳ್ಕೊಂಡಿದ್ದಾನ. ನಾವು ಇವನ್ನ ತುಂಬ ದಿನದಿಂದ ಹುಡುಕ್ತಾ ಇದ್ದೀವಿ. ಐಡೆಂಟಿಟಿ ಇಲ್ದೇನೆ ಬೇರೆ ಬೇರೆ ಹೆಸರಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದನೇ ಹುಡ್ಕೋ ಡಿಲೇ ಆಗಿರೋದು. ಬೇರೆ ಬೇರೆ ಕಡೆ ಪ್ರಣವ್, ಅವಿನಾಶ್ ಇನ್ನೂ ಬೇರೆ ಹೆಸರಲ್ಲಿ ಕ್ರೈಮ್ ಮಾಡಿದ್ದಾನೆ. ಹೆಸರಿಗೆ ತಕ್ಕ ವೇಷನೂ ಆಗ್ತಾನೆ. ವಿನಾಯಕಣ್ಣ, ಎಲ್ಲರೂ ಏನೇನೋ ಮಾತಾಡ್ತಾ ಇದ್ದಾರೆ, ನೀವು ಸುಮ್ಮನೆ ಇದ್ದೀರಲ್ಲ. ನಿಮ್ಮ ಮಗನ ಬಗ್ಗೆ ಅವ್ರು ಹೇಳೋದು ಕೇಳಿದ್ರೆ ನಮಗೆ ಕೋಪ ಬರ್ತಾ ಇದೆ, ಆದರೆ ನೀವು ಹೇಗೆ ಮಾತಾಡ್ತಾರೆ ಯಜಮಾನ್ರೆ? ಇವ್ನು ನಿಜವಾದ ತಂದೆನೇ ಅಲ್ವಲ್ಲ. ಇವನ್ ತಂದೆ ತಾಯಿಯಿಂದ ಕರ್ಕೊಂಡು ಬಂದಿರೋರು ಇಬ್ರು ಫೇಕು. ಇವನ್ ಕಡೆ ನೆಂಟರು ಕೂಡ ಫೇಕು. ಸಾಕು ಸಾಕು ಸಾಕು, ನನಗೂ ಕೇಳಿ ಕೇಳಿ ಸಾಕಾಗೋಯ್ತು. ಆವಾಗ್ಲಿಂದ ಇದೇ ನಾಟಕ ನಡೀತಾ ಇದೆ. ನೀವೇನೇ ಮಾತಾಡೋದಿದ್ರು ಸಾಕ್ಷಿ ಕೊಟ್ಟು ಮಾತಾಡಿ. ಸಾಕ್ಷಿ ಇದೆ. ಪಾರು
ನನ್ನ ಹತ್ರ ಸಾಕ್ಷಿ ಇದೆ. ಏನಮ್ಮ ಹೇಳ್ತಿದ್ಯಾ? ಏನು ಸಾಕ್ಷಿ? ಗೌತಮ್ ಹೆಂಡತಿ ಶಾರದಾ. ಶಾರದಾ, ಹಾಂ ಅಮ್ಮ, ನಾನೇ. ನಾನು ನಿಮ್ಮ ಹತ್ರ ನನ್ನ ಗಂಡ ಪ್ರಣವ್ ಅಂತ ಹೇಳಿದ್ನಲ್ಲ, ಅದು ಇವನೇ. ಇವನು ಮನುಷ್ಯನೇ ಅಲ್ಲ. ತನ್ನ ಮನೇಲಿ ಈ ಮದುವೆಗೆ ಒಪ್ಪಲ್ಲ ಅಂತ ನನ್ನೇ ನಂಬಿಸಿ ನನ್ನ ಮನೆಯವರಿಂದಲೇ ನನ್ನ ದೂರ ಮಾಡ್ದ. ಇವತ್ತು ನಾವು ಮದುವೆ ಆಗಿರೋ ದಿನ. ಆದ್ರೆ ಇವನು ಆರತಿ ಸಿಕ್ಕಿದ್ದಾಳೆ ಅಂತ ನನ್ನ ಇವತ್ತೇ ಮಾರಕ್ಕೆ ಹೊರಟಿದ್ದ. ಅಂದ್ರೆ ನೀವು ಆ ಜಾಲದಿಂದ ತಪ್ಪಿಸ್ಕೊಂಡು ಬಂದ್ರ ಅಕ್ಕ? ಅದು ನನ್ನಿಂದ ಆಗ್ತಾನೆ ಇರಲಿಲ್ಲ. ಆ ದೇವ್ರ ದಯದಿಂದ ಪಾರ್ವತಿಯವರು ಮತ್ತೆ ಆದಿಯವರು ಒಂದಿಷ್ಟು ಜನರ ಜೊತೆ ಬಂದಿದ್ರು. ಇಲ್ಲ ಅಂದ್ರೆ ಶಾಶ್ವತವಾಗಿ ಕತ್ಲೆ ಪ್ರಪಂಚದಲ್ಲಿ ಕೊಳಿಬೇಕಾಗಿತ್ತು. ಇವನ್ ಗ್ಯಾಂಗು ಭಯಂಕರವಾಗಿದೆ. ಅವರಷ್ಟು ಕ್ರೂರಿಗಳು ಯಾರೂ ಇಲ್ಲ. ನನ್ ಕಿಲಿಗೆ ಬರೋದಿಕ್ಕೂ ಭಯ ಆಗ್ತಿತ್ತು. ಪಾರ್ವತಿಯವರು ನನ್ನ ಹತ್ರ ಮಾತಾಡಿ ಧೈರ್ಯ ತುಂಬಿದ್ರಿಂದನೇ ನಾನು ಇಲ್ಲಿಗೆ ಬಂದಿರೋದು. ಇದಕ್ಕಿಂತ ದೊಡ್ಡ ಪ್ರೂಫ್ ಬೇಕಾ ಯಜಮಾನ್ರೆ? ವಿನಾಯಕಣ್ಣ, ಇವ್ರು ಹೇಳ್ತಾ ಇರೋದು ನಿಜನಾ? ಗೌತಮ್ ನಿಮ್ಮ ಮಗನೇ ಅಲ್ವಾ? ಖಂಡಿತ ಅಲ್ಲ. ಗೌತಮ್ನ ತಂದೆ ತಾಯಿ ಬೇರೆನೇ ಇದ್ದಾರೆ. ಅವ್ರಿಗೆ ಇವನ ನಿಜ ಮುಖ ಗೊತ್ತಾಗಿ ಇಂಥವ್ನು ನನ್ನ ಮಗನೇ ಅಲ್ಲ ಅಂತ ಇವನನ್ನ ಆಚೆ ಹಾಕಿ ಯಾವುದೋ ಕಾಲ ಆಗಿದೆ. ಅಪ್ಪ ಅಮ್ಮನೆ ಮನೆಯಿಂದ ಆಚೆಗೆ ಹಾಕಿದ್ರು ಬುದ್ಧಿ ಬರುತ್ತೆ. ಈ ಗೌತಮ್ ಪ್ರತಿ ಸತಿ ಮದುವೆ ಆಗೋಗ್ಲೂ ಒಬ್ಬೊಬ್ರನ್ನ ಅಪ್ಪ ಅಮ್ಮ ಅಂತ ಫಿಕ್ಸ್ ಮಾಡ್ಕೋತಾನೆ. ವಿನಾಯಕ್ ಅವರು ಅಪ್ಪಂಗೆ ಮೊದಲೇ ಪರಿಚಯ. ಅವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು. ಅಂಥವ್ರು ಇವನ್ ಜೊತೆ ದುಡ್ಡು ಅಮೂಲ್ಯ, ದುಡ್ಡು. ಬಡತನದ ಬಗ್ಗೆ ನಾನೇ ನಿಮ್ಗೆ ಹೊಸದಾಗಿ ಹೇಳಬೇಕಾಗಿಲ್ಲ. ದುಡ್ಡಿನ ಅವಶ್ಯಕತೆ ನೀತಿ ನೈತಿಕತೆಗಿಂತ ದೊಡ್ಡದು ಅನ್ನಿಸ್ದಾಗ ಜನ ಮೌಲ್ಯಗಳನ್ನ ಮರ್ತು ಹೋಗ್ಬಿಡ್ತಾರೆ. ಈ ಗೌತಮ್ ಅಂತ ಅವಶ್ಯಕತೆ ಇರೋರನ್ನ ಗುರುತಿಸಿ ಅವ್ರಿಗೆ ದುಡ್ಡಿನ ಆಸೆ ತೋರಿಸಿ ತಾನು ಹೇಳೋ ಹಾಗೆ ನಡ್ಕೊಳ್ಳೋ ಥರ ಮಾಡ್ತಾನೆ. ಹಾಗಂದ್ರೆ ಇವರೆಲ್ಲ ಸುಳ್ಳೇನಾ?
ಖಂಡಿತ ಸುಳ್ಳೆ. ಎಲ್ಲರೂ ಬಾಡಿಗೆ ಆರ್ಟಿಸ್ಟು. ಮೋಸ್ಟ್ ಆಫ್ ದೆಮ್ ದಿನಗೂಲಿ ಕೆಲಸ ಮಾಡೋರು.